ನಮಗೇನು ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲವ. ಏಕೆ ಅವು ಹಿಂಗತಿ ಆಗ್ಬಿಡ್ತು. ಅವನ್ನ ಉಳಿಸ್ಕೋಬೇಕಂತೇಳಿ ಶತಪ್ರಯತ್ನ ಮಾಡಿದ್ನವ ಪಾರವ್ವ. ಅವ್ವ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಲವ್ವ. ಯವ್ವ ಒಂದ ದಿನ ನಿನ್ನ ಬಗ್ಗೆ ಯೋಚನೆ ಮಾಡ್ಲಿಲ್ಲಲ್ಬಿ. ಬರೇ ಮಕ್ಕಳು ಮೊಮ್ಮಕ್ಕಳು ಅಂತೇಳಿ ಬರೇ ಇದ್ರಾಗ ಹೋದಲ್ಬಿ ಯವ್ವ. ಯವ್ವ ಇನ್ ಯಾರಿಗವ್ವ ಅನ್ಲೇ ಯವ್ವ. ಸಮಾಧಾನ ಮಾಡ್ಕೋಪಾರಿ. ಇನ್ನೆಂದ್ಲಿಂದ ಸಮಾಧಾನನೇ ಎತ್ತಿ. ನಮ್ ಬೇಬವ್ಗೆ ಏನ್ ದೊಡ್ಡ ವಯಸ್ಸಲ್ಲ ಯವ್ವ, ನಮ್ಕಿನ ಎತ್ತೋ ಸಣ್ಣಾಕಿ. ಈ ಜಡ್ ಒಂದು ಬಂದು ಮುಪ್ಪು ಬಾಳ ಬಿಟ್ಲು ನಮ್ ಬೇಬವ್ವ. ಕೊಡಿಕು ಆ ಜಡ್ಡ ಕಟ್ಕೊಂಡು ಹೋತಲ್ರಿ ಯವ್ವ. ಬಂಗಾರದಂತಾಕೆ ಯವ್ವ ನಮ್ಮತ್ತಿ. ಒಂದ ದಿನ ನನ್ನ ಸೊಸಿಗತೆ ನಡೆಸ್ಕೊಲಿಲ್ಲಲ್ಲ ಎತ್ತಿ. ಆ ಮಗಳ ತರ ಇಟ್ಕೊಂಡಲ್ಲೇ ಎತ್ತಿ. ಇನ್ ಯಾರನ್ನ ಎತ್ತಿ ಅನ್ಲೇ ಎತ್ತಿ ನಾನು. ಒಂದ ದಿನ ನನ್ಗ ತವ್ರ ಮನಿ ನೆನಪು ಬರ್ಲಾರ್ದಂಗ ಇಟ್ಕೊಂಡೆಲ್ಲ ಎತ್ತಿ. ಎತ್ತಿ ನಮ್ಮನ್ನ ನಡು ನೀರ ಬಿಟ್ಟು ಹೋದೆಲ್ಲ ಎತ್ತಿ. ನಮಗಿನ್ ಯಾರ ದಿಕ್ ಹೇಳ ಎತ್ತಿ. ನನಗೇನಾರ ಕಷ್ಟ ಬಂತಂದ್ರ ಇನ್ ಯಾರ ಹತ್ರ ಹೇಳ್ಕೋಲೆ ನನ್ನ ಅತ್ತಿ. ಮಲ್ಲಪ್ಪ ಕಾಣವಲ್ನಲ್ಲ. ಹೊರಗೆ ನಿಂತಾರ್ರಿ ಅವ್ರು. ಮತ್ತ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಬೇಕಲ್ಲ. ಸಾದ್ರತ್ತಿ ಹಂಗ ನೀ ಇದ್ದಿದ್ದೇ ಇಲ್ಲ. ನನ್ನ ಹೆತ್ತ ತಾಯಿ ಗತಿ ಇದ್ದಲ್ಲ ಅತ್ತಿ. ಅತ್ತಿ ನಮ್ಮನ್ನ ಹೆಂಗ್ ಬಿಟ್ಟು ಹೋದೆ ಅತ್ತಿ. ನಾನಾತಿದೇನೆ ಅಂತೇಳಿ ಒಂದ ದಿನ ನನಗ ಅನಿಸ್ಲಿಲ್ಲಲ್ರಿ ದೊಡ್ಡಮ್ಮರ. ನನ್ನ ಬಾಣೆತನ ಮಾಡಿದ್ರಲ್ರಿ ದೊಡ್ಡಮ್ಮರ. ನನಗ ಕುಬ್ಸ ಮಾಡಿದ್ರಲ್ರಿ ದೊಡ್ಡಮ್ಮರ. ಇನ್ ನನಗೇನಾರ ಕಷ್ಟ ಬಂದಿತ್ತಂದ್ರ ಬಂದು ನಿಮ್ಮ ಹತ್ರ ಹೇಳ್ಕೊಂತಿದ್ದೆ. ಇನ್ ಯಾರ ಹತ್ರ ಹೇಳ್ಕೊಲ್ರಿ ದೊಡ್ಡವರ. ಯಾರೇ ವಿಕ್ಕಿ ದೊಡ್ಡವ ಅಂತ ಹೇಳಕತ್ತಾಳಲ್ಲ ಯವ್ವ. ನಾನು ಪಾರಿಯರ ಸಾದ್ರ ಮಾವನ್ ಹೆಂಡ್ತಿ. ಅಲ್ಲಿಂತಾನಲ್ಲ ಚಸ್ಮಾ ಹಾಕೊಂಡು ಪ್ಯಾಂಟ್ ಹಾಕೊಂಡು ಅವ ನನ್ನ ಮಗ. ಈಕಿ ನನ್ನ ಸೊಸಿ. ನನ್ನ ಸೊಸಿನ ಅಷ್ಟು ಚಂದ ನೋಡ್ಕೊಂಡಿದ್ಲವ ನಮ್ಮ ಬೇಬವ್ವ. ಅಮ್ಮ ನಮ್ಮನ್ನೆಲ್ಲ ಹೆಂಗ್ ಬಿಟ್ಟು ಹೋದಮ್ಮ ನೀನು. ಯಾವಾಗ್ಲೂ ನನ್ನ ಬಗ್ಗೆನೇ ಚಿಂತೆ ಮಾಡ್ತಿದ್ದಲ್ಲ ಅಮ್ಮ ನೀನು. ವಿದ್ಯಕ್ಕ ಸಮಾಧಾನ ಮಾಡ್ಕೊರಿ ಯವ್ವ. ಹೋದಾರೇನು ಹೊಳೆ ಬರ್ತಾರ. ನೀನು ಹಂಗ ಇದ್ದಕ್ಕೆಲ್ಲ ಹೊಟ್ಲಿದ್ದಕ್ಕೆ ವಾಳಬೇಡ, ಸಮಾಧಾನ ಮಾಡ್ಕೊ ಚಿಗವ್ವ. ಅಯ್ಯವ್ವ ಮಣ್ಣಿ ಬಂದಾಗರ ಮಾತಾಡ್ಸೋದ್ನೆಲ್ಲ ಚಿಗವ್ವ. ಎಷ್ಟು ಚಂದ ಮಾತಾಡಿದೆಲ್ಲ ಚಿಗವ್ವ. ತಾಯಿ ಇಲ್ಲ ಅಂತೇಳಿ ಅನ್ಕೋಲೇ ಇಲ್ಲ ನಾ ಒಂದಿನಾನು. ತಾಯಿ ಎಟ್ಟು ಕಿಟಿ ಕೊಟ್ರು ನಾ ಅದಿನೇವ. ತಾಯಿ ಸ್ಥಾನದಾಗ ಸಾವಿತ್ರಿ ಏನು ಹಚ್ಕೋಬೇಡ ಅಂತಿದ್ದೆಲ್ಲ ಚಿಗವ್ವ. ಮನ್ಯಾಗ ಏನಾರ ತಿನಸಾದು ಮಾಡಿದಂದ್ರ ಸಾವಿತ್ರಿನ ಕರೀಲೆ ಅಂತೇಳಿ ಪಾರಿಗೆ ಕೂಡ ನನಗೂ ತಿನ್ನಾಕ ಹಾಕಿ ಕೊಡ್ತಿದ್ದೆಲ್ಲ ಚಿಗವ್ವ. ಪಾರಿಗೆ ಹೊಸ ಲಂಗ ಜಂಪರ್ ಹೊಲಿಸಿದ್ರು ನನಗೂ ಒಂದು ಹೊಲಿಸ್ಕೊಡ್ತಿದ್ದೆಲ್ಲ ಚಿಗವ್ವ. ಯವ್ವ ದೇವ್ರೆ ಯವ್ವ. ಯವ್ಬೇ ಒಂದ್ಸಲಿ ಮಾತಾಡ್ಬೇ ಯವ್ವ ನನ್ ಕೂಡ. ನಾನು ಸಿಟ್ಟು ಮಾಡ್ಕೊಂಡ್ರು ಸಿಟ್ಟು ಮಾಡ್ಕೋಬೇಡ ಪಾರವ್ವ. ಹಿಂಗಿರು ಹಂಗಿರು ಅಂತ ಹೇಳ್ತಿದ್ದೆಲ್ಬೇ ಯವ್ವ. ಯವ್ವ ಇನ್ನು ನನಗೇನಾರ ಅಂತದ್ ಬಂತಂದ್ರ ತಿಳುವಳಿಕೆ ಹೇಳೋರು ಯಾರದಾರ ಬೇ ಯವ್ವ. ಯವ್ವ ಇನ್ನು ಯಾರನ್ನ ಯಾವ ಅಂತ ಕರೀಲ್ ಬೇ ಯವ್ವ. ಪಾರವಕ್ಕ ಸಮಾಧಾನ ಮಾಡ್ಕೋ ಯವ್ವ. ಯವ್ವ ನಾವು ಮನೆಗೆ ಬಂದ್ವಿ ಅಂದ್ರೆ ಅಷ್ಟು ಜೀವದನ್ ಜೀವ ಬೆಲ್ಲ. ನೀನು ನನಗೆ ಆಣೆ ತಾಯಿಯಾಗಿದ್ದೆಲ್ ಬೇಚಿಗವ್ವ. ಯವ್ವ ನಮ್ಮ ಹೋಗಿಂದ ನನ್ನ ಕರೆದು ಎಷ್ಟು ಬುದ್ಧಿ ಹೇಳಿದೆಲ್ಲ ಚಿಗವ್ವ ನೀನು. ಯವ್ವ ಇದ್ರ ನಿನ್ನಂತ ತಾಯಿ ಇರ್ಬೇಕವ್ವ. ನನ್ನ ಹಡ ತಾಯಿ ನಂಕರು ಕಳ್ಕೊಂಡಿದ್ದೆ, ಅದನ್ನ ಮರ್ಸಾಕ ನೀನಿದ್ದೆ ಚಿಗವ್ವ. ಎಷ್ಟೆಲ್ಲ ನೋಡ್ಕೊಂಡು ಹೋದೆ ಚಿಗವ್ವ. ನನ್ನ ಮಗಳು ಹುಟ್ಟಿದಾಗ ನನ್ನ ತವ್ರ ಮನೆಯಾರು ಬಂದು ಏನೂ ಕೊಡ್ಲಿಲ್ಲ. ಆದ್ರೆ ನೀನು ನನ್ನ ಮಗಳು ಹುಟ್ಟಿದಾಗ ಬಂದು ಎಚ್ಚ ಕೊಟ್ಟು ನನ್ನ ಮಾತಾಡಿಸಿ ನನ್ನ ಮಗಳಿಗೆ ಕಾಲನ್ ಚೈನಾ ತಂದಿದ್ದೆಲ್ಲ ಚಿಗವ್ವ. ನಾ ಬಂದ್ರು ಅಷ್ಟು ಜೀವ ಮಾಡ್ತಿದ್ಲು. ಕರೆ ಅಂದ್ರವ ಯವ್ವ ಹಿಂಗತಿ ಆಗ್ಬಾರ್ದಿತ್ತು. ಕಷ್ಟ ಅಂತೇಳಿ ಯಾರ ಬಂದ್ರಂದ್ರ ಆಕಿ ಬಾಯಾಗ ಇಲ್ಲಂತ ಬರ್ತಿದ್ದಿಲ್ಲ ಯವ್ವ. ನಮ್ಮ ಬೇಬವನ ಬಾಯಾಗ ತನ್ನ ಕಡೆ 2 ಸೇರ್ ಜೋಳ ಇದ್ರ ಕಡಿಕ ಅದ್ರಾಗ 1 ಸೇರ್ ಜೋಳ ಕೊಡೋ ಆಕಿ ಅಂತ ದೇವತೆ ಯವ್ವ. ದೇವ್ರೇ ಯವ್ವ ಹಿಂಗತಿ ಆಗ್ಬಾರ್ದಿತ್ತವ್ವ ಬೇಬಕ್ಕ. ಇನ್ನ ಎಲ್ಲಾರು ಬರುವಾರ ಆದ್ರನ್ರಿ. ಇನ್ ಹೆಣ ಎತ್ತುನು ವೀಣಾಕೋಬೇಕು ಬರ್ಬೇಕ್ರಿ. ಇನ್ನೊಂದು ಇಡ್ತಾಳ್ರಿ ದಾರ್ಯಾಗದಾರಂತ ಬರ್ತಾರಂತ. ತಾಯಿ
ತಾಯಿಗಿಂತ ಬಂಧು ಇಲ್ಲಂತ, ಉಪ್ಪಿಗಿಂತ ರುಚಿ ಇಲ್ಲಂತ. ಕರೆ ಮಾತ ಯವ್ವ. ಯವ್ವ ತಾಯಿ ಸತ್ತ ಮ್ಯಾಲೆ ತವ್ರಿನ ಬಾಕ್ಲು ಮುಚ್ಚತಂತ ಯವ್ವ. ಯವ್ವ ಮುಗಿತ ಯವ್ವ. ಇನ್ನ ಈ ಮನಿ ರಿನ ಮುಗಿತ್ರೆ, ನನ್ ತವ್ರ ಮನಿ ರಿನ ಮುಗಿತ್ರೆ. ಏ ಹುಚ್ಚಿ ಹಂಗ್ಯಾಕಂತಿ? ಯಾಕ ನಿಮ್ಮ ಅಣ್ಣ ಇಲ್ಲನ? ಯಾಕೆ ನೀನು ಹೊರತದಾರನ ನಿಮ್ಮ ಅಣ್ಣನ ಹೆಂಡತಿ? ಇನ್ನೊಮ್ಮೆ ಮಾತಾಡಕ್ ಹೋಗ್ಬೇಡಪ್ಪ ರೀ. ನೀನು ಮಂದಿ ಹೆಣ್ಮಕ್ಳ ಗತಿ ಅಲ್ಲ, ಏನು ಕಾಡ್ಸೋಕೆಲ್ಲ ಪಿಡ್ಸೋಕೆಲ್ಲ. ಯಾಕ ಅವ್ರಿಗೆ ಯಾವ್ದಾರಿಲ್ಲ, ಇನ್ನೊಮ್ಮೆ ಹಂಗೆ ಮಾತಾಡ್ಬೇಡ ನೋಡ್ಪ ರೀ. ನಾ ಹೇಳ್ತೀನಿ, ಯಾರಿದ್ರೇನು ಯಾರು ಬಿಟ್ರೇನು ತಾಯಿ ಇದ್ದಂಗ ಆಗತ್ತನ. ಮೊನ್ನೆ ನನ್ನ ಮಗನ ಲಗ್ನದಾಗ ಬಂದು ಎಷ್ಟೆಲ್ಲ ಓಡಾಡಿದಲ್ ಬೇವ. ಯವ್ವ ನಾ ಎಂತ ಪಾಪಿಟ್ರೇ. ನಿನ್ನೆ ಫೋನ್ ಹಚ್ಬೇಕಂತ ಮಾಡಿದ್ನಲ್ರಿ, ಹಚ್ಚಿದ್ನಿ ಅಂದ್ರೆ ನಮ್ಮ ಕೂಡಿ 2 ಮಾತು ಮಾತಾಡ್ತಿದ್ನಲ್ರಿ. ನನ್ ದಗದ ಕಟ್ಟು ಬೆಂಕಿ ಹಚ್ಚಲಿ ಫೋನ್ ಹಿಡ್ಕೊಂಡು ಆಯ್ತು ಹಾತಾಗಿಟ್ನಲ್ರಿ. ಸರಿ ಒಂದಿಟ್ಟು ಈಕೆ ಇವ ಇಲ್ಲೇನು ಏನಾರ ನಾಟಕ ಪಾಠ ಹಚ್ಚೈತೇನ? ಸರಿ ಅಂತೇಳಿ ಹಂಗ ಒಟ್ಟರು ಒತ್ತಕೊಂತ ಹೊಂಟ ಅಲ್ಲಿಕ್ಕಿ. ಯವ್ವ ಎತ್ತಿ ನಮ್ಮನೆ ಹೆಂಗ್ ಬಿಟ್ಟು ಹೋದೆ ಎತ್ತಿ ನೀನು? ಎತ್ತಿ ನಮ್ಮನೆ ಹೆಂಗ್ ಬಿಟ್ಟು ಹೋದೆ ಎತ್ತಿ? ಮನ್ಯಾರ ಬಂದಿದ್ನೆಲ್ಲ ಎತ್ತಿ. ಎತ್ತಿ ನಿನಗೇನೋ ಮಾಡಿಲ್ಲ ಯವ್ವ ನಾನು. ನಿನ್ನ ಮಗಳ ಲಗ್ನಕ್ಕ ನಾನು ಒಂದ್ ಜೊತೆ ಕಿವ್ಯಾನ ಅದಾವ ಕೊಡ್ತೀನಿ ಅಂದಿದ್ದೆಲ್ಲ ಎತ್ತಿ. ಅವ್ವ ಬಂಡ್ರೋಳಿ ಎಷ್ಟು ಬಂಡ್ರೋತನ ಹೇಳ್ತಿದ್ದ ನೋಡಿ ಅವಳು. ಈಕೆ ಯಾರ ತಂಗಿ? ಈಕೆ ನಮ್ಮ ಯಾಣೆ ಅಣ್ಣ ತಮ್ರ ಮಗಳ್ರಿ. ನಮ್ಮ ಬೇಬವಾಗ ಸಾದ್ರ ಸೊಸಿ ಆಗ್ಬೇಕು. ಒಂದಿಟ್ಟು ದೂರ ಸಂಬಂಧಿಕದಾರ ಆಕೆ. ಒಂದಿಟ್ಟು ಬಂಡೋಳ್ತನ ಬಾಯ್ ಹೇಳ್ತಾಳ್ರಿ ಈಕಿ. ರಾಶಿ ಆತ ಎತ್ತಿ ಅಂತ ಕೇಳಿದ್ನೆಲ್ಲ ಎತ್ತಿ. ಹೂನ ಯವ್ವ ನಮ್ದು ಏನು ದೊಡ್ಡ ಹೊಲ ಅಲ್ಲ, ರಾಶಿ ಆತ ನನ್ನ ಮಗ ಸೊಸಿಯ ಅಂತೇಳಿ ಹೇಳಿದೆಲ್ಲ ಎತ್ತಿ. ಏಟ ಆತ ಎತ್ತಿ? ಕಬ್ಬಿನ ಬಿಲ್ ಅಂತ ಕೇಳಿದೆ ಯವ್ವ. 1 ಲಕ್ಷ ರೂಪಾಯಿ ಬಂತಂತೇಳಿ ಹೇಳಿದೆಲ್ಲ ಎತ್ತಿ. 1 ಲಕ್ಷ ರೂಪಾಯಿ ಯಾರ ಕೈಯಾಗ ಕೊಟ್ಟು ಹೋದೆ ನನ್ನ ಅತ್ತಿ? ಮನ್ಯಾರ ಅಂದೆಲ್ಲ ಎತ್ತಿ. ಇನ್ನೊಂದ್ಸತಿ ಬಾರವ ಚಲೋ ಸೀರೆ ಉಡಿಸಿ ಕಳಿಸ್ತೀನಿ ನನ್ನ ಸೊಸಿಯ ಅಂತ ಹೇಳಿದೆಲ್ಲ ಎತ್ತಿ. ಈಗ ನನಗೆ ಯಾರು ಚಲೋ ಸೀರೆ ಉಡಿಸಿ ಕಳಿಸ್ತಾರ ಎತ್ತಿ? ನಿನ್ನ ಆಸೆನ ನಿರಾಸೆ ಆತಲ್ಲ ಎತ್ತಿ? ನಿನ್ನ ಆತ್ಮಕ್ಕೆ ಏನು ಶಾಂತಿ ಇರ್ತತೆ ಎತ್ತಿ? ಮನಸ್ನ್ಯಾಗ ಇಟ್ಕೊಂಡ ಹೋದೆಲ್ಲ ಎತ್ತಿ. ನನಗೆ ಸೀರೆ ಉಡಿಸ್ತೀನಿ ಅಂತೇಳಿ, ನನ್ನ ಮಗಳಿಗೆ ಕಿವ್ಯಾನ್ ತರ್ತೀನಿ ಅಂತ ಹೇಳಿ ಇದನ್ನೆಲ್ಲ ಮನಸ್ನ್ಯಾಗ ಇಟ್ಕೊಂಡು ಹೋದೆಲ್ಲ ನನ್ನ ಅತ್ತಿ. ಇದ್ರ ಪತ್ರೋಳಿ ನೋಡ ಹೆಂಗ ಆಳ್ತತಿ. ಅಳು ಪದ್ಧತಿ ಇದ್ರದು. ಹಾದಿ ಬಟ್ಟು ಇಲ್ಲಾರ್ದ ಆತತ್ ನೋಡ ಇವ. ಇಲ್ಲೇನ ಬಂಗಾರ ರೊಕ್ಕ ರೂಪಾಯಿ ಇಸ್ಕೊಳಕ್ ಬಂದಿದ್ದಾನ ಏನ ಮುಂದೆ ಕುಂತ್ಕೊಂಡು? ಇದ್ರ ಮೂಳ ಎತ್ತಿ ಆಸೆ ಮನಸ್ನ್ಯಾಗ ಇಟ್ಕೊಂಡು ಹೋದಿ ಎತ್ತಿ. ನಾನು ಆದ್ರೂ ನಿನ್ನ ಆಸೆನ ನಿರಾಸೆ ಮಾಡಂಗಿಲ್ಲ ಎತ್ತಿ. ನಾ ಜಗಳ ಮಾಡಿ ಆದ್ರೂ ನೋಡಿಲ್ಲ ನಿನ್ನ ಮಗನ ಕೈಲಿ ಇಸ್ಕೊಂಡು ಹೊಕ್ಕಿ ನಾಳೆ ಎತ್ತಿ. ಯಾರು ಏನಂದ್ರೂ ಕೇಳಂಗಿಲ್ಲ ಎತ್ತಿ. ಇಲ್ಲಾಂದ್ರೆ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಂಗಿಲ್ಲ ಅನ್ನೋದು ಗೊತ್ತೈತೆ ನನ್ನ ಅತ್ತಿ. ಪೀಡ ಪಿಸಾಳಿ ಹೊಟ್ಟೆ ಹುಟ್ಟಿದ ಮಗಳು ಇಲ್ಲೇ ಕುಂತಾಳ. ಇದು ಹೆಂಗ ಮಾತಾಡ್ತತ್ ನೋಡ. ಇದು ಪೀಡ ಪಿಸಾಳಿ ಬಂಗಾರ ಎಲ್ಲಿ ಹೋತು ರೊಕ್ಕ ಇಲ್ಲಿ ಇಟ್ರಿ ಅಂತತ್ ನೋಡ. ಇದ್ರ ಇದ್ಯಾವ್ದೇವ್ ಇದು ಕೊಡ್ಲಿ ಅಂತೇಳಿ ಅಂತತ್ ನೋಡ. ಎಂತ ಆಸೆ ಬುರುಕತನ ಇರ್ಬೇಕು ಇದಕ್ಕೆ ಪತ್ರೋಳಿಗೆ. ಹೆಣ ಬಾಳತನ ಇಟ್ಕೊಂಡು ಕುಂದ್ರಕ ಆಗಂಗಿಲ್ಲ. ಬಡ ಮುಂದಿನ ಕಾರ್ಯ ಮಾಡಿಬಿಡ್ರಿ. ವೀಣಾ ಬರ್ಲೇ ಇಲ್ಲಲ್ಲ. ಮಲ್ಲಪ್ಪ ವೀಣಾರಿಗೆ ಫೋನ್ ಹಚ್ಚಿದ್ದೇನ? ಇನ್ನೂ ಬರಾಕ ಒಂದು 15-20 ನಿಮಿಷ ಆಗತ್ತಂತ. ಅಲ್ಲೇ ಕಾಡಿಗೆ ಬಾ ಅಂತ ಹೇಳೇನ್ರಿ. ಪರಕ್ಕ ಸಮಾಧಾನ ಮಾಡ್ಕೊರೆ. ನಾವು ಹೋಗುದ, ಎಲ್ಲರೂ ಒಂದಿನ ಹೋಗುದ. ಸಮಾಧಾನ ಮಾಡ್ಕೊ ಯವ್ವ. ಇನ್ನು ಇಲ್ಲಿಂದ ಸಮಾಧಾನ ರೇ ಯವ್ವ. ಜೀವಂತಿದ್ದಾಗ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತಾ ಅಷ್ಟು ಒಳ್ಳೆಯದನ್ನು ಮಾಡ್ಬೇಕು. ಸತ್ತ ಮೇಲೆ ಅದರಿ ನಮ್ಮ ಹಿಂದೆ ಬರೋದು. ಈ ಮನುಷ್ಯ ಒಳ್ಳೆಯವನು, ಹಿಂಗಿದ್ದ ಅಂಥೇಳಿ. ಸತ್ತ ಮ್ಯಾಗ ಗೊತ್ತಾಗತ್ತ ನಮ್ಮ ಬೆಲೆ ಏನಂತೇಳಿ. ರೊಕ್ಕ ಆಸ್ತಿ ಅಂತಸ್ತು ಮುಖ್ಯ ಅಲ್ರಿ, ಮನುಷ್ಯನ ಗುಣನ ಮುಖ್ಯ.